Hello students, today we will discuss about the second theorem, that is theorem number 6.2, converse of basic proportionality theorem or converse of Thales theorem. So this theorem is also important. So the statement of this theorem is, if a line divides any two sides of the triangle in the same ratio or proportionally, then that line is parallel to the third side of the triangle. Once again, if a line divides any two sides of the triangle in the same ratio, then the line is parallel to the third side of the triangle. So this is the converse of Thales theorem. The statement of Thales theorem is, if a line is drawn parallel to any one side of the triangle to intersect the other two sides at distinct points, then the other two lines are divided in the same ratio. But converse of this means the reverse of that theorem is, if a line divides any two sides of the triangle in the same ratio, then that line is parallel to the third side of the triangle. So first we have to write down the statement of this theorem. So the statement is, if a line divides any two sides of a triangle in the same ratio, then the line is parallel to the third side of the triangle. Then the line is parallel to the third side of the triangle. So this is the statement of the triangle. ಇದು ಏನು ಹೇಳುತ್ತೆ, ಇದರ ಅರ್ಥ ಏನಪ್ಪ ಅಂದರೆ, if a line divides any two sides of the triangle in the same ratio, ಅಂದರೆ ನಾವು ಯಾವುದಾದ್ರೂ ಒಂದು ಲೈನನ್ನು ಡ್ರಾ ಮಾಡ್ತೀವಿ, ಆ ಲೈನು ಒಂದು ಟ್ರಯಾಂಗಲಿನ ಯಾವುದಾದ್ರೂ ಎರಡು ಸೈಡ್ಸನ್ನು ಈಕ್ವಲ್ ರೇಷಿಯೋನಲ್ಲಿ ಡಿವೈಡ್ ಮಾಡಿದಾಗ ಆ ಲೈನು ಥರ್ಡ್ ಸೈಡಿಗೆ, ಅಂದರೆ ಯಾವೆರಡು ಲೈನನ್ನು ಸೈಡ್ಸನ್ನು ಡಿವೈಡ್ ಮಾಡಿರುತ್ತಲ್ಲ, ಆ ಎರಡು ಸೈಡ್ಸನ್ನು ಬಿಟ್ಟು ಇನ್ನು ಉಳಿದಂಥ ಥರ್ಡ್ ಸೈಡಿಗೆ ಅದು ಪ್ಯಾರಲಲ್ ಆಗಿರುತ್ತೆ. ಸೊ ಯಾವ ರೀತಿಯಪ್ಪ ಅಂದರೆ, ಸೊ ಇಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿ ಅಂಥೇಳಿ ನಾನು ತಗೊಳ್ತಾ ಇದ್ದೀನಿ. ಎ ಬಿ ಸಿ ಇಸ್ ಎ ಟ್ರಯಾಂಗಲ್. ಇಫ್ ಎ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ, ಅಂದರೆ ನಾನು ಇಲ್ಲಿ ಎರಡು ಸೈಡ್ಸ್ ಯಾವ್ಯಾವ ತಗೊಳ್ತಾ ಇದ್ದೀನಿ, ಎ ಬಿ ಮತ್ತು ಎ ಸಿಯನ್ನು ಒಂದು ಲೈನ್, ಸೊ ಯಾವುದು ಡಿ ಇ ಅಂಥೇಳಿ ಕನ್ಸಿಡರ್ ಮಾಡ್ಕೊಳ್ರಿ. ಸೊ ಡಿ ಇ ಅನ್ನುವಂತಹ ಒಂದು ಲೈನು ಎರಡು ಸೈಡ್ಸ್ ಆಫ್ ದ ಟ್ರಯಾಂಗಲನ್ನು ಸೇಮ್ ರೇಷನಲ್ಲಿ ಡಿವೈಡ್ ಮಾಡ್ತಾ ಇದೆ. ಅಂದರೆ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಸಿ ಇ ಆಗೋ ರೀತಿಯಲ್ಲಿ ಈ ಲೈನು ಈ ಎರಡೂ ಸೈಡ್ಸನ್ನು ಡಿವೈಡ್ ಮಾಡ್ತಾ ಇದೆ. ಆವಾಗ ಏನಾಗುತ್ತೆ ಅಂದರೆ, ಈ ಲೈನು ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ಗೆ ಪ್ಯಾರಲಲ್ ಇದೆ ಅಂಥೇಳಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಫಿಗರನ್ನು ಈ ರೀತಿ ನೀವು ಹಾಕ್ಕೋಬೇಕು. ಎ ಬಿ ಸಿ ಈಸ್ ಎ triangle. DE divides AB and AC in the same ratio. ಸೊ ಅಂದರೆ AD by BD is equals to AE by CE ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟಿಂದ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಬರಿತೀವಲ್ಲ, ದಟ್ ಈಸ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ಡಾಟಾ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಗಿವನ್ ಅಂತ ಹೇಳಿ ಕರಿತೀವಿ. ಸೊ ಡಾಟಾನಲ್ಲಿ ನಾವೇನು ಬರಿಬೋದು ಈ ಸ್ಟೇಟ್ಮೆಂಟ್ ನೋಡಿಕೊಂಡು ಅಂದರೆ, ಎ ಬಿ ಸಿ ಒಂದು ಟ್ರಯಾಂಗಲ್ಲು, ಡಿ ಇ ಅನ್ನುವಂತಹ ಒಂದು ಲೈನು ಎ ಬಿ ಮತ್ತು ಎ ಸಿ ಸೈಡ್ಸ್ಗಳನ್ನು ಸೇಮ್ ರೇಷನಲ್ಲಿ ಡಿವೈಡ್ ಮಾಡಿದೆ. ಆದ್ದರಿಂದ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಸಿ ಇ ಅದು ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ಏನನ್ನು ಪ್ರೂವ್ ಮಾಡಬೇಕು, ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂಥೇಳಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಡಾಟಾ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಈಸ್ ಎ ಟ್ರಯಾಂಗಲ್. ಸೊ ಡಿ ಇ ಲೈನ್
DE divides AB and AC in the same ratio. ಸೊ ಅವರು ಮತ್ತೊಂದೇನು ನಿಮಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, in the same ratio. ಸೊ ಏನು, ABC is a triangle, line DE divides AB and AC in the same ratio. ಸೇಮ್ ರೇಷನಲ್ಲಿ ಡಿವೈಡ್ ಮಾಡಿದರೆ ಅಂದರೆ ಏನರ್ಥ, AD by BD ಎಷ್ಟಿರುತ್ತೋ AE by CE ಅಷ್ಟೇ ಇರುತ್ತೆ. ಅಂದರೆ AD by BD ಎಷ್ಟು ಬರುತ್ತಲ್ಲ ನಮಗೆ ರೇಷೋ, ಅಷ್ಟೇ AE ಮತ್ತು AE by CE ಇರುತ್ತೆ ಅಂಥೇಳಿ ಅರ್ಥ ಆಗಿದೆ ಅಲ್ವಾ. ಸೊ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟಲ್ಲಿ, ಇಫ್ ಎ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇನ್ ದ ಸೇಮ್ ರೇಷೋ ದೆನ್ ದಟ್ ಲೈನ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್. ಸೊ ಇವಾಗ ನಾನು ಏನು ಹೇಳ್ಬೋದು, ಆ ಸ್ಟೇಟ್ಮೆಂಟ್ ನೋಡ್ಕೊಂಡು ಡಾಟಾ ಏನು ಬರಿಬೋದು, ABC ಈಸ್ ಎ ಟ್ರಯಾಂಗಲ್, ABC ಅನ್ನೋದೊಂದು ಟ್ರಯಾಂಗಲ್ಲು, ಲೈನ್ DE ಈ ಟ್ರಯಾಂಗಲ್ನ AB ಮತ್ತು AC ಸೈಡ್ಸನ್ನು ಸೇಮ್ ರೇಷನಲ್ಲಿ ಡಿವೈಡ್ ಮಾಡಿದೆ. ಮೀನ್ಸ್ ಲೈನ್ DE ಡಿವೈಡ್ಸ್ AB ಆ್ಯಂಡ್ AC ಇನ್ ದ ಸೇಮ್ ರೇಷಿಯೋ. ಅಂದರೆ ಏನಾಗುತ್ತೆ, AD by BD ಎಷ್ಟಿರುತ್ತೋ AE by CE ಅಷ್ಟೇ ಇರುತ್ತೆ ಅಂಥೇಳಿ ನಾವು ಬರಿತಾ ಇದ್ದೀವಿ. ಅದು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಟು ಪ್ರೂವ್, ಏನನ್ನು ಪ್ರೂವ್ ಮಾಡ್ಬೇಕು ನಾವು ಇಲ್ಲಿ, ಇದು ತೇಲ್ಸ್ ಥಿಯರಮಲ್ಲಿ ಇದನ್ನು ಪ್ರೂವ್ ಮಾಡಿದ್ವಿ. ಸೊ ಇದನ್ನು ಅವ್ರು ಕೊಟ್ಟಿದ್ದಾರೆ, ಇದರಲ್ಲಿ ಏನು ಪ್ರೂವ್ ಮಾಡಬೇಕಪ್ಪ ಅಂದರೆ DE ಈಸ್ ಪ್ಯಾರಲಲ್ ಟು BC ಅಂಥೇಳಿ ಪ್ರೂವ್ ಮಾಡಬೇಕು. ದಟ್ ಈಸ್ ಟು ಪ್ರೂವ್. ಸೊ ಇಲ್ಲಿ ಒಂದು ನಾವು ಸಿಂಪಲ್ ಆದ ಕನ್ಸ್ಟ್ರಕ್ಷನನ್ನು ಈ ಥಿಯರಮಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಏನಪ್ಪ ಕನ್ಸ್ಟ್ರಕ್ಷನ್ನು ಅಂದರೆ, ಸೊ ಈಗ ನನಗೆ ಇದು DE BCಗೆ ಪ್ಯಾರಲಲ್ ಇದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅದು ಪ್ಯಾರಲಲ್ ಇದೇನೋ ಇಲ್ವೋ ಗೊತ್ತಿಲ್ಲ, ಸೊ ಇದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಈಗ ನಾನು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅಂದರೆ, ಒಂದು ಲೈನ್ DF ಅನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ಆ DF ಅನ್ನೋ ಲೈನು ಪ್ಯಾರಲಲ್ ಟು BC ಆಗಿರುತ್ತೆ. ಸೊ ಯಾವ ರೀತಿಯ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ, ಅದು BCಗೆ ಪ್ಯಾರಲಲ್ ಇರೋ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ. ಸೊ ಡ್ರಾ ಎ ಲೈನ್ DF ಪ್ಯಾರಲಲ್ ಟು BC. ಸೊ ಇದು DE ಪ್ಯಾರಲಲ್ ಇದೇನೋ ಇಲ್ವೋ ಗೊತ್ತಿಲ್ಲ, ಬಟ್ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಸೊ DF ಪ್ಯಾರಲಲ್ ಟು BC ಇರೋ ಥರ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ದಟ್ ಈಸ್ ಕನ್ಸ್ಟ್ರಕ್ಷನ್. ಸೊ ಪ್ರೂಫ್, ಇವಾಗ ನಾವೇನು ಮಾಡಬೇಕು, ಅದನ್ನು ಪ್ರೂವ್ ಮಾಡಬೇಕು. ಏನನ್ನು, DE ಪ್ಯಾರಲಲ್ ಟು BC ಅಂತೇಳಿ ಪ್ರೂವ್ ಮಾಡಬೇಕು. ಸೊ ನನಗೆ ಈಗ ನಾನು ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ಕೊಂಡಿದ್ದೀನಿ, DF ಪ್ಯಾರಲಲ್ ಟು BC ಅಂಥೇಳಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ. ಆವಾಗ ತೇಲ್ಸ್ ಥಿಯರಮ್ ಪ್ರಕಾರ ನಾವು ಒಂದು ಲೈನನ್ನು ಎನಿ ಒನ್ ಸೈಡ್ ಆಫ್ ದ ಟ್ರಯಾಂಗಲ್ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿಕೊಂಡಾಗ ಆ ಲೈನ್ ಏನು ಮಾಡುತ್ತೆ, ಇನ್ನು ಉಳಿದಂತಹ ಎರಡು ಸೈಡ್ಸನ್ನು ಈಕ್ವಲ್ ರೇಷನಲ್ಲಿ ಡಿವೈಡ್ ಮಾಡುತ್ತೆ ಅಂತ ಹೇಳಿದೆ. ಸೊ ನಾನೇನು ಹೇಳ್ಬೋದು, ಹಿಯರ್ DF ಈಸ್ ಪ್ಯಾರಲಲ್ ಟು BC. ಯಾಕೆ ಅಂದರೆ ಬಿಕಾಸ್ ಬೈ ಕನ್ಸ್ಟ್ರಕ್ಷನ್. ಸೊ ಯಾಕೆ DF ಪ್ಯಾರಲಲ್ ಟು BC, ಬಿಕಾಸ್ ಬೈ ಕನ್ಸ್ಟ್ರಕ್ಷನ್. DF BCಗೆ ಪ್ಯಾರಲಲ್ ಇರೋದ್ರಿಂದ ನಾನು ಏನು ಬರಿತೀನಿ, ದೇರ್ ಫೋರ್ AD by BD ಈಸ್ ಈಕ್ವಲ್ಸ್ ಟು, ನೀವು ಇಲ್ಲಿ DE ಇಲ್ಲ ಅಂತ ಅಂದ್ಕೊಂಬಿಡ್ರಿ, DF ಅಷ್ಟೇ ಇದೆ ಅಂತ ಅಂದ್ಕೊಳ್ರಿ. ಅದು BCಗೆ ಪ್ಯಾರಲಲ್ ಇದೆ ಅಂದರೆ ತೇಲ್ಸ್ ಥಿಯರಮ್ ಪ್ರಕಾರ AD by BD ಈಸ್ ಈಕ್ವಲ್ಸ್ ಟು AF by CF ಅಂತೇಳಿ ಬರಿಬೋದು. AF by CF ಅಂಥೇಳಿ. ಸೊ ಇದು ಯಾಕೆ, ಬಿಕಾಸ್ ಬೈ ತೇಲ್ಸ್ ಥಿಯರಮ್ ಆರ್ ಬೈ BPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಒಂದು ಲೈನು ಯಾವುದೋ ಒಂದು ಸೈಡ್ ಆಫ್ ದ ಟ್ರಯಾಂಗಲ್ಗೆ ಪ್ಯಾರಲಲ್ ಇದ್ದಾಗ ಆ ಲೈನು ಉಳಿದಂತಹ ಇನ್ನೂ ಎರಡು ಸೈಡ್ಸನ್ನು ಈಕ್ವಲ್ ರೇಷನಲ್ಲಿ ಡಿವೈಡ್ ಮಾಡುತ್ತೆ ಅಂತ ಬರೆದಿದ್ದೀವಿ. ದೇರ್ ಫೋರ್ ನಾನು ಏನು ಬರಿತಾ ಇದ್ದೀನಿ ಇಲ್ಲಿ, AD by BD ಈಸ್ ಈಕ್ವಲ್ಸ್ ಟು AF by CF ಅಂತೇಳಿ ಬರಿತಾ ಇದ್ದೀನಿ. DE ಇಲ್ಲ ಅಂತೇಳಿ ಅಂದ್ಕೊಳ್ರಿ ನೀವು. ಸೊ ಆದರೆ ಬಟ್ ಬೈ ಡಾಟಾ, ಸೊ ಡಾಟಾದಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಡಾಟಾದಲ್ಲಿ ಏನು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ DE ಅನ್ನುವಂತಹ ಲೈನು ಎರಡು
ಸೈಡ್ಸ್ ಆಫ್ ದ ಟ್ರಯಾಂಗಲನ್ನು ಈಕ್ವಲ್ ರೇಷನಲ್ಲಿ ಡಿವೈಡ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಬೈ ಡಾಟಾ ನಾನು ಏನು ಬರಿಬೋದು, ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಸಿ ಇ ಅಂಥೇಳಿ ಬರಿಬೋದು. ಸೊ ಅಂದರೆ ಇದು ಡಾಟಾದಲ್ಲಿ ಕೊಟ್ಟಿರೋದು ನಮಗೆ. ಇದನ್ನು ನಾನು ಏನು ಮಾಡಿದ್ದೀನಿ, ಕನ್ಸ್ಟ್ರಕ್ಷನಲ್ಲಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಬರ್ದೀನಿ. ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ನನಗೇನು ಗೊತ್ತಾಗುತ್ತೆ ಇವಾಗ, ಎ ಎಫ್ ಬೈ ಸಿ ಎಫ್ ಇಸ್ ಈಕ್ವಲ್ಸ್ ಟು ಎ ಇ ಬೈ ಸಿ ಇ ಅಂಥೇಳಿ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಇವಾಗ ಈಗ ನಾನು ಏನು ಪ್ರೂವ್ ಮಾಡಬೇಕಪ್ಪ ಇದರಲ್ಲಿ ಅಂದರೆ, ಸೊ ಈಗ ನಾನು ಇದನ್ನು ಏನು ಮಾಡ್ತೀನಪ್ಪ ಅಂದರೆ, ಸೊ ರಿವರ್ಸ್ ಮಾಡ್ಕೊಳ್ತೀನಿ. ಸಿ ಎಫ್ ಬೈ ಎ ಎಫ್ ಇಸ್ ಈಕ್ವಲ್ಸ್ ಟು ಸಿ ಇ ಬೈ ಎ ಇ. ಸೊ ಈ ಥರ ಮಾಡ್ಕೊಂಡು ಏನು ಮಾಡ್ತೀನಿ, ಆ್ಯಡ್ ಒನ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆಗೂ ಒನ್ನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಒನ್ ಆನ್ ಬೋತ್ ಸೈಡ್ಸ್. ಯಾಕೆ ಅಂಥೇಳಿ ನಿಮಗೆ ಹೇಳ್ತೀನಿ ಇವಾಗ. ಸೊ ಎರಡೂ ಕಡೆಗೂ ನಾನೀಗ ಒನ್ನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒನ್ನನ್ನು ನಾನು ಎರಡೂ ಸೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸಿ ಎಫ್ ಬೈ ಎ ಎಫ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಸಿ ಇ ಬೈ ಎ ಇ ಪ್ಲಸ್ ಒನ್. ಸೊ ಟೇಕ್ ಎ ಎಫ್ ಆ್ಯಸ್ ಎಲ್ ಸಿ ಎಮ್. ಸೊ ಇಟ್ ಬಿಕಮ್ಸ್ ಸಿ ಎಫ್ ಪ್ಲಸ್ ಎ ಎಫ್ ವಿಚ್ ಈಸ್ ಈಕ್ವಲ್ಸ್ ಟು take AE as LCM, so it becomes CE plus AE. So ivaga what is CF plus AF? CF plus AF is nothing but AC. AC by AF is equals to, what is CE plus AE? That is also equals to AC. See here, CE plus AE is equals to AC. ಸೊ ಎ ಸಿ ಬೈ ಎ ಇ. ಸೊ ಇವಾಗ ಏನಾಗುತ್ತೆ, ಎ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ಒನ್ ಬೈ ಎ ಎಫ್ ಇಸ್ ಈಕ್ವಲ್ಸ್ ಟು ಒನ್ ಬೈ ಎ ಇ ವಿಚ್ ಇಂಪ್ಲೈಸ್ ಎ ಎಫ್ ಇಸ್ ಈಕ್ವಲ್ಸ್ ಟು ಎ ಇ. ಸೊ ಅಂದರೆ ಇಲ್ಲಿ ನಾನು ಏನು ಮಾಡಿದೆ, ಫಸ್ಟು ಈ ರೇಷೋವನ್ನು ರಿವರ್ಸ್ ಮಾಡಿಕೊಂಡೆ. ಯಾಕಾಗಿ ರಿವರ್ಸ್ ಮಾಡಿಕೊಂಡೆ ಅಂದರೆ, ಇಲ್ಲಿ ನಾನು ಎ ಎಫ್ ಮತ್ತು ಎ ಇಯನ್ನೇ ಉಳಿಸ್ಕೋಬೇಕು. ಇಲ್ಲಿ ನಾನು ಪ್ಲಸ್ ಒನ್ ಮಾಡಿದ್ದಿದ್ರೆ ನನಗೆ ಸಿ ಎಫ್ ಉಳಿತಾ ಇತ್ತು, ನನಗೆ ಎ ಎಫ್ ಮತ್ತು ಎ ಇ ಉಳಿತಾ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ರಿವರ್ಸ್ ನೀವು ಆ ಥರನೂ ಮಾಡ್ಬೋದು. ಸಿ ಎಫ್ ಇಲ್ಲಿ ನೀವು ಪ್ಲಸ್ ಒನ್ನನ್ನು ಆ್ಯಡ್ ಮಾಡಿಕೊಂಡು, ಸೊ ಎ ಎಫ್ ಪ್ಲಸ್ ಸಿ ಎಫ್ ಬರುತ್ತೆ. ಎ ಎಫ್ ಪ್ಲಸ್ ಸಿ ಎಫ್ ಮೀನ್ಸ್ ಎ ಸಿ. ಎ ಸಿ ಕ್ಯಾನ್ಸಲ್ ಆದಾಗ ಸಿ ಎಫ್ ಈಸ್ ಈಕ್ವಲ್ಸ್ ಟು ಸಿ ಇ ಬರುತ್ತೆ. ಸಿ ಎಫ್ ಇಸ್ ಈಕ್ವಲ್ಸ್ ಟು ಸಿ ಇ ಆ ಥರನಾದರೂ ಮಾಡ್ಕೋಬೋದು. ಇಲ್ಲ ಇದನ್ನು ರಿವರ್ಸ್ ಮಾಡಿಕೊಂಡು ನೀವು ಒನ್ನನ್ನು ಆ್ಯಡ್ ಮಾಡಿದ್ರೆ ಯು ಗೆಟ್ ಎ ಎಫ್ ಇಸ್ ಈಕ್ವಲ್ಸ್ ಟು ಎ ಇ. ಸೊ ಇದನ್ನು ರಿವರ್ಸ್ ಮಾಡಲೇಬೇಕು ಅಂತೇನಿಲ್ಲ. ಹಿಯರ್ ಓನ್ಲಿ ಯು ಕ್ಯಾನ್ ಆ್ಯಡ್ ಒನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಏನು ಉಳಿಯುತ್ತೆ, ಸಿ ಎಫ್ ಇಸ್ ಈಕ್ವಲ್ಸ್ ಟು ಸಿ ಇ ಅಂತ ಉಳಿಯುತ್ತೆ. ಸಿ ಎಫ್ ಮತ್ತು ಸಿ ಇ, ಅಥವಾ ಇಲ್ಲಿ ನಾನು ಮಾಡಿರೋದೇನು ಎ ಎಫ್ ಇಸ್ ಈಕ್ವಲ್ಸ್ ಟು ಎ ಇ ಮಾಡ್ಕೊಂಡಿದ್ದೀನಿ ಬೈ ರಿವರ್ಸಿಂಗ್ ದ ರೇಷಿಯೋಸ್. No need to reverse it. You can simply add 1 here only. So 1 add ಮಾಡಿದಾಗ you get CF is equals to CE. But here I get AF is equals to AE. AF is equals to AE, AF is equals to AE ಅಂತ ಅಂದರೆ ಅಲ್ಲಿ ಏನರ್ಥ, ಇದು ಎರಡೂ ಈಕ್ವಲ್ ಇದೆ ಅಂದರೆ E and F are ಬೋತ್ ಆರ್ ಸೇಮ್ ಅಂತ, ಬೋತ್ ಆರ್ ಸೇಮ್ ಪಾಯಿಂಟ್. ಅದಕ್ಕೆ ಅವೆರಡು ಈಕ್ವಲ್ ಬರಲಿಕ್ಕೆ ಸಾಧ್ಯ. ಈಗ ಎ ಎಫ್ ಚಿಕ್ಕದಿದೆ, ಎ ಇ ದೊಡ್ಡದಿದೆ. ಸೊ ಇವೆರಡು ಈಕ್ವಲ್ ಬರ್ತಾ ಇದೆ ಅಂದರೆ ಇ ಮತ್ತು ಎಫ್ ಕೋಇನ್ಸೈಡ್ ಆಗಿದೆ. ದೇ ಆರ್ ದ ಸೇಮ್ ಪಾಯಿಂಟ್. ದೇ ಆರ್ ನಥಿಂಗ್ ಬಟ್ ದ ಸೇಮ್ ಪಾಯಿಂಟ್. ದೇ ಕೋಇನ್ಸೈಡ್ ಈಚ್ ಅದರ್. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಇ ಆ್ಯಂಡ್ ಎಫ್ are same. They coincide. They both coincide. ಯಾವಾಗ ನಮಗೆ ಎ ಎಫ್ ಮತ್ತು ಎ ಇ ಈಕ್ವಲ್ ಆಗುತ್ತೆ ಅಂದರೆ ಇ ಆ್ಯಂಡ್ ಎಫ್ ದೇ ಬೋತ್ ಕೋಇನ್ಸೈಡ್ ಈಚ್ ಅದರ್. ವೆನ್ ದೇ ಕೋಇನ್ಸೈಡ್ ಈಚ್ ಅದರ್ ವಿ ಕ್ಯಾನ್ ಸೇ ದಟ್ ದೇ ಆರ್ ಸೇಮ್. ದೇ ಆರ್ ನಥಿಂಗ್ ಬಟ್ ದ ಸೇಮ್ ಪಾಯಿಂಟ್ಸ್. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಇಫ್ ಡಿ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿದ್ದಾಗ ಡಿ ಇ
ಆಲ್ಸೋ ಪ್ಯಾರಲಲ್ ಟು ಬಿ ಸಿ. ಯಾಕಂದರೆ ಇ ಮತ್ತು ಎಫ್ ದೇ ರೀಪ್ರೆಸೆಂಟ್ ದ ಸೇಮ್ ಪಾಯಿಂಟ್. ಆವಾಗ ಡಿ ಎಫ್ ಪ್ಯಾರಲಲ್ ಟು ಬಿ ಸಿ ಆಗಿದ್ದಾಗ ಡಿ ಇ ಕೂಡ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಅರ್ಥ. ಆ್ಯಂಡ್ ಹೆನ್ಸ್ ಪ್ರೂವ್ಡ್. ಸೊ ಇಲ್ಲಿ ನೀವು ರಿವರ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೇಷೋನ. ಸೊ ಹಿಯರ್ ಐ ರಿವರ್ಸ್ಡ್ ಇಟ್. ಸಿಂಪ್ಲಿ ಆ್ಯಡ್ 1 ಹಿಯರ್ ಓನ್ಲಿ. You get CF is equals to CE. CF is equals to CE, nothing but the points E and F, they coincide each other. They becomes the same points. Hence we can prove that if DF is parallel to BC ಅಂತ ನಾವು ಡ್ರಾ ಮಾಡಿದಾಗ DE also parallel to BC ಆಗುತ್ತೆ.